ವಿಶೇಷ ಸುದ್ದಿಗೆ ಸ್ವಾಗತ. ನಾನು ರವಿ. ವೀಕ್ಷಕರೇ, ಅಫಜಲ್ಪುರ ತಾಲೂಕಿನಲ್ಲಿ ಭಾರಿ ಚರ್ಚೆಯಲ್ಲಿರ್ತಕ್ಕಂಥದ್ದು ಬಸವ ಮತ್ತು ಅಂಬೇಡ್ಕರ್ ಆಶ್ರಯ ಯೋಜನೆ ಹೆಚ್ಚುವರಿ ಮನೆಗಳ ತಾಲೂಕಿನ ರಾಜಕಾರಣಿಗಳಲ್ಲಿ ಭಾರಿ ಸದ್ದು ಮಾಡತಕ್ಕಂತ ವಿಷಯ. ಈ ಹಿಂದೆ ಅಫಜಲ್ಪುರ ತಾಲೂಕಿನ ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶಿವಕುಮಾರ್ ನಾಟಿಕರ್ ಅವರು 2024ರಲ್ಲಿ ಒಂದು ಪ್ರೆಸ್ ಮೀಟ್ ಕರೆದು ಅಂಬೇಡ್ಕರ್ ಮತ್ತು ಬಸವ ಹೆಚ್ಚುವರಿ ಮನೆಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಆರೋಪಗಳನ್ನು ಮಾಡಿರ್ತಕ್ಕಂಥ ಒಂದು ವಸತಿ ಯೋಜನೆ ಅಡಿಯಲ್ಲಿ ಏನು ಭ್ರಷ್ಟಾಚಾರ ನಡೆದಿದೆ. ಒಬ್ಬ ಫಲಾನುಭವಿಯಿಂದ 15,000, 20,000, 25,000 ರೂಪಾಯಿ ತಗೊಂಡು ಮನೆಗಳನ್ನ ಹಾಕೊಂಡಿದ್ದಾರೆ. ಅಫಜಲ್ಪುರ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಎಂ.ವೈ. ಪಾಟೀಲ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಒಂದು ಆರೋಪಕ್ಕೆ ಪ್ರತಿ ಆರೋಪವಾಗಿ ಏನ್ ಹೇಳ್ತಾರೆ ಅಂದ್ರೆ, ದಾಖಲೆಗಳು ಕೊಡಿ, ಸುಮ್ಮನೆ ಹೇಳೋದಲ್ಲ, ಯಾರು ದುಡ್ಡು ತಗೊಂಡ್ರು ಅನ್ನೋದು ದಾಖಲೆಗಳು ಕೊಡಿ ಅಂತ ಹೇಳಿ ಶಾಸಕ ಎಂ.ವೈ. ಪಾಟೀಲ್ ಅವರು ಹೇಳ್ತಾರೆ. ಎಲ್ಲ ಇಡೀ ತಾಲೂಕಿನೇ ನಮ್ಮದು. ಈಗ 20 ಮುಖಾಂತರ ಗೊತ್ತಾಗಿದೆ. ಈಗ ನಾನು ಇವರಿಗೆ ಹೇಳಿದೆ, ಅದಕ್ಕೆ ಚೆಕ್ ಮಾಡಿ ಕ್ರಮ ತೆಗೆದುಕೊಟ್ಟರೆ. ಶಾಸಕ ಎಂ.ವೈ. ಪಾಟೀಲ್ ಅವರು ಹೇಳಿರ್ತಕ್ಕಂಥ ಈ ಮಾತನ್ನು ಅವರ ಬಟಾಲಿಯನ್ಗಳಾಗಿರ್ತಕ್ಕಂಥ ಶಾಸಕರ ಬೆಂಬಲಿಗರಾಗಿರ್ತಕ್ಕಂಥವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಒಂದ್ ವೇಳೆ ಅಂಬೇಡ್ಕರ್ ಮತ್ತು ಬಸವ ಯೋಜನೆ ಹೆಚ್ಚುವರಿ ಮನೆಗಳಲ್ಲಿ ಏನಾದ್ರೂ ಭ್ರಷ್ಟಾಚಾರ ಆಗಿದೆ ಅನ್ನೋದಾದ್ರೆ ವೇದಿಕೆ ಸಿದ್ಧಪಡಿಸಿ ಆ ವೇದಿಕೆ ಮೇಲೆ ಚರ್ಚೆ ಆಗಿ ಅನ್ನೋದು ಈ ಮಾತು ಕೂಡ ಹೇಳಿರ್ತಾರೆ. ಶಾಸಕರ ಮೇಲ, ನಮ್ಮ ಶಾಸಕರ ಆಡಳಿತ ವೈಖರಿ ಮೇಲ ಅದಕ್ಕೆ ಸಮರ್ಪಕವಾದಂತ ಸಮಂಜಸವಾದಂತ ಉತ್ತರ ಕೊಡಕ್ ನಾವು ಯಾವಾಗಲೂ ತೆಗೆದಿದ್ದೀವಿ. ನೀವು ವೇದಿಕೆ ರೆಡಿ ಮಾಡ್ತೀವಿ. ಅವ್ರು ಏನ್ ನಿಮ್ಗೆ ಶಾಸಕರ ಹಿಂಬಾಲಕರ ಅಂತ ಹೇಳಿ ಪರ್ಟಿಕ್ಯುಲರ್ ಪದ ಏನ್ ಬಳಸ್ತಾರಲ್ಲ, ಇವ್ರು ಪ್ರಶ್ನೆ ಹಾಕಬೇಕು ಅವ್ರಿಗೆ ಪದೇ ಹಿಂಬಾಲಕರು ಅಂತ ಯಾರು ಸಾಕಷ್ಟು ಜನ ಇರ್ತಾರೆ. ಆರೋಪ ಯಾರು ಎಸಗಿರ್ತಾರ ಅವ್ರನ್ನ ನಾವು ಹುಡುಕಿ ತೆಗಿಬೇಕು. ಆರೋಪ ಸಾಬೀತಾದ ನಾವು ತಪ್ಪು ಒಪ್ಕೋತೀವಿ. ಇದು ಸುಮ್ಮನೆ ಗಾಳಿಯಲ್ಲಿ. ಈಗ ಶಾಸಕರು ಹಿಂಬಾಲಕರು ಅಂದ್ರೆ ಬಹಳಷ್ಟು ಜನ ಇರ್ತದೆ. ಅದ್ರ ಚಲೋರು ಇರ್ತಾರೆ, ಕೆಟ್ಟವ್ರು ಎಲ್ಲ ತರದ ಬಂದು ನಮ್ಮ ಹಿಂದೆ ಇದ್ದೇ ಇರ್ತದೆ. ಈ ಒಂದು ವಿಚಾರವನ್ನು ತಾಲೂಕಿನಲ್ಲಿ ಸೈಲೆಂಟ್ ಆಗಿರುವಂತ ಸಂದರ್ಭದಲ್ಲೇ ಏನಾಗುತ್ತೆ ಅಂದ್ರೆ ಭಾರಿ ಸದ್ದು. ತಾಲೂಕಿನಲ್ಲದೆ, ಜಿಲ್ಲೆ ಅಲ್ಲದೆ ರಾಜ್ಯದಾದ್ಯಂತ ಬಿ.ಆರ್. ಪಾಟೀಲ್ ಅವರು ಒಂದು ಆರೋಪ ಮಾಡ್ತಾರೆ. ಬಸವ ಮತ್ತು ಅಂಬೇಡ್ಕರ್ ಆಶ್ರಯ ಯೋಜನೆ ಮನೆಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ನೇರ ಆರೋಪ. ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಆಳಂದ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಬಿ.ಆರ್. ಪಾಟೀಲ್ ಅವರು ಆರೋಪ ಮಾಡ್ತಾರೆ. ಆ ಒಂದು ಶಾಸಕ ಬಿ.ಆರ್. ಪಾಟೀಲ್ ಅವರ ಆರೋಪವನ್ನು ಕುರಿತು ಮತ್ತೆ ಪ್ರೆಸ್ ಮೀಟ್ ಕರೆದು ನಾಟಿಕರ್ ಅವರು, ನಾನು ಹೇಳಿರ್ತಕ್ಕಂಥ ಮಾತು ಇದು ಸತ್ಯವಾಗಿರ್ತಕ್ಕಂಥದ್ದು, ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥದ್ದು, ಇವತ್ತು ಕಾಂಗ್ರೆಸ್ ನಾಯಕರೇ ಒಪ್ಕೊಳ್ತಾ ಇದ್ದಾರೆ, ಶಿವಕುಮಾರ್ ನಾಟಿಕರ್ ಆರೋಪ ಮಾಡ್ತಾರೆ. ಈ ಆರೋಪವನ್ನು ಇಟ್ಟುಕೊಂಡು ಉದಂತ ನ್ಯೂಸ್ ಏನ್ ಮಾಡ್ತಾರೆ ಅಂದ್ರೆ, 2024ರಲ್ಲಿ ತಾಲೂಕಿನಲ್ಲಿ ಬರ್ತಕ್ಕಂಥ ಕಲ್ಲೂರು ಗ್ರಾಮ ಪಂಚಾಯತಿ ಅಂದ್ರೆ ಅಫಜಲ್ಪುರ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಎಂ.ವೈ. ಪಾಟೀಲ್ ಅವರ ತವರೂರಿಗೆ ಹೋಗಿ ಭೇಟಿ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಜನರು ಹೇಳಿರ್ತಕ್ಕಂಥ ಮಾತಿದೆ. ಆ ಒಂದು ವಿಡಿಯೋ ಫುಟೇಜ್ ಏನೆಲ್ಲ ಹೇಳಿದ್ದಾರೆ ಅನ್ನೋದು ನೋಡ್ಕೊಂಡು ಬರೋಣ. ಶಾಸಕರು ಹೇಳಲ್ರಿ, ಫೋನ್ ಹೇಳ್ತಾರೆ ಇವ್ರು ಶಾಸಕರಿಗೆ ಮೆಂಬರ್ ನೋಡ್ರಿ ಏನಂತ್ರಿ, ರೊಕ್ಕ ತಗೊಂಡ್ ಮನಿ ತಗೋಲ್ಕತ್ತಾರ ನಂದೇ ತಿಳ್ಕೊರಿ, ಇಂಥವ್ರ ಮಗ ಹಿಂಗೆ ಇದು ಮಾಡ್ಲಕ್ಕನಪ್ಪ ಅಂತ ಹೇಳ್ತಾರೆ. ಬೇರೆ ಹಚ್ಕರ್ ನಮ್ಮ ಟೈಟ್ ಮಾಡ್ತಾರೆ. ಯಾವ ಮಾಡ್ಬೇಕ್ರಿ ಇವ್ರಾಗ ಜೀವನ ಮಾಡ್ತಾರೆ. ಯಾವ ಬಸವ ಪಂಚಾಯತ್ ಅವನ ಮೆಂಬರ್ ಅದು ಅಧ್ಯಕ್ಷನ ಹೇಳಿ ಬಸವನ ರೊಕ್ಕ ಹಾಕೊಂಡು ರೊಕ್ಕ ಕೊಟ್ಟು ಮನಿ ತಂದೆ ಒಂದ್ ಮನಿ 20,000 ಕೊಟ್ಟರಲ್ರಿ. ಜನ ಹೇಳ್ತಾರ್ರಿ, ಇಲ್ಲ ಖರೀದಿ ಮಾಡ್ಕೊಂಡ್ ಬಂದವ್ರಿ ಅಧ್ಯಕ್ಷ ಖರೀದಿ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಬೆಂಗಳೂರಿಗೆ ಹೋಗಿ 20,000 ರೂಪಾಯಿ ಒಂದು ಮನಿ ಖರೀದಿ ಮಾಡ್ಕೊಂಡ್ ಬಂದ. ಅದು ಎಷ್ಟು ಈಗ ನಿಮಗೆ ಎಷ್ಟು ಹೇಳ್ತಾರೆ? ಒಂದ್ ಮನಿ ಕೊಡ್ಬೇಕು ಸರ್ ಹೇಳ್ತಾರೆ. ಒಂದ್ ಮನಿಗೆ 20,000. ಗ್ರಾಮ ಸಭಾನೇ ಚಂದ ಮಾಡಿಲ್ಲ, ಯಾರಿಗೆ ರೊಕ್ಕ ಕೊಟ್ಟರು ಎಷ್ಟು ಗೊತ್ತದೆ ಪಂಚಾಯತಿಗೆ ಏನಂದ್ರಿ? ರೊಕ್ಕ ಯಾರು ಕೊಡ್ತಾರ ಅವ್ರಿಗೆ ಮನೆ ಮಾಡ್ತೇವೆ. ಯಾರಂದ್ರಿ? ಅವ್ರ ಅಧ್ಯಕ್ಷರ ಅವರು ಅವ್ರು ಹೇಳ್ಯಾರ ನೋಡ್ರಿ. ನಿಮಗಂದ್ರಿ? ನಮಗಂದ್ರೆ ಮನೆಯಲ್ಲಿ ಕೇಳಕ್ಕಾಗ ನಿಮ್ಗೆ ಕೊಡೋದಿಲ್ಲ. ಮನೆ 20,000 ಯಾರು ಕೊಟ್ರ ಅವ್ರಿಗೆ ಮನೆ ಮಾಡ್ತೇವೆ ಅಂತ. ಹೌದು, ಕಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಾಗ್ತದೆ ಅಂತಂದ್ರೆ 15, 20, 25, 30,000 ನಮ್ಮ ಮನೆ ಕೆಳಗೆ ಹಣ ಕೇಳ್ತಾ ಇದ್ದಾರೆ. ಸ್ವಾಮಿ ನಾವು ಕೊಡಕ್ಕಾಗಲ್ಲ, ಎಲ್ಲಿಗೂ ಕೊಡೋದು 25,000 ರೂಪಾಯಿ, 30,000 ನಮ್ಗೆ ಕೊಡಕ್ಕಾಗಲ್ಲ ಅನ್ನೋದು ಈ ಆರೋಪ ಕೂಡ ಕಲ್ಲೂರು ಗ್ರಾಮದ ಜನರೇ ಆರೋಪ ಮಾಡ್ತಾರೆ. ಹೀಗಿರ್ಬೇಕಾಗಿ ಇದೆಲ್ಲ ಸುದ್ದಿ ಕೂಡ ಉದಂತ ನ್ಯೂಸ್ ಬಿತ್ತರಿಸುತ್ತೆ. ಏನಾಗಿದೆ ಕಲ್ಲೂರು ಗ್ರಾಮ ಪಂಚಾಯತಿ ಶಾಸಕರ ತವರೂರಲ್ಲಿ ಈ ರೀತಿ ನಡೀತಾ ಇದೆ ಅನ್ನೋದು ಇದು ಕೂಡ ಸುದ್ದಿ ಬಿತ್ತರಿಸಿದ ಮೇಲೆ ಶಾಸಕರು ಏನು ಹೇಳ್ತಿದ್ರೆ, ಬರೀ ಬಾಯಿ ಮಾತಲ್ಲೇ ಆರೋಪ ಮಾಡಿದ್ರೆ ಆಗಲ್ಲ, ದಾಖಲೆಗಳು ಬೇಕು ಅನ್ನೋದು ಶಾಸಕರು ಕೂಡ ಪ್ರತ್ಯುತ್ತರವಾಗಿ ಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಶಿವಕುಮಾರ್ ನಾಟಿಕರ್ ಅವರು ಮತ್ತೆ ಪ್ರೆಸ್ ಮೀಟ್ ಕರೆದು ಏನ್ ಹೇಳ್ತಾರೆ ಅಂತಂದ್ರೆ,
ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಎಂ.ಐ. ಪಾಟೀಲ್ ಮತ್ತು ಅರುಣ್ ಕುಮಾರ್ ಎಂ.ಐ. ಪಾಟೀಲ್ ಅವರ ವಿರುದ್ಧ ಆರೋಪ ಮಾಡ್ತಾರೆ. ಏನಂತ ಹೇಳಿ, ಇವರು ಅಕ್ರಮವಾಗಿ ಬೇನಾಮಿ ಆಸ್ತಿ ಮಾಡಿದ್ದಾರೆ, ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ, ಅಧಿಕಾರಿಗಳ ತಮ್ಮ ಕೈಗೊಂಬೆ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ, ತಾಲೂಕಿನಲ್ಲಿ ಕಿಂಚಿತ್ತು ಅಭಿವೃದ್ಧಿ ಮಾಡ್ತಾ ಇಲ್ಲ, ಸುಮ್ಮನೆ ಹೆಸರಿಗೆ ಮಾತ್ರ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಇವೆಲ್ಲ ಆರೋಪಗಳನ್ನು ಶಿವಕುಮಾರ್ ನಾಟಿಕರ್ ಅವರು ಮಾಡ್ತಾರೆ. ನಿಜವಾದ ಫಲಾನುಭವಿಗಳಿಗೆ ಇವರು ಮನೆ ಕೊಟ್ಟಿಲ್ಲ. ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ. ಇವತ್ತು ಅವರು ಅವ್ರಿಗೆಲ್ಲ ಮಾಹಿತಿಯನ್ನ ನಾವು ಒದಗಿಸಿದ್ವಿ. ಅವರು ಒಬ್ಬ KS ಆಫೀಸರ್, ನಾನು ಭಾರಿ ಪ್ರಾಮಾಣಿಕ ಅಧಿಕಾರಿ ಅಂತ. MLA ಹ್ಯಾಂಗ್ ಬಟನ್ ಹೊಡಿತಾರೆ ಹಂಗ ರಿಮೋಟ್ ಹ್ಯಾಂಗ್ ಹೊಡಿತಾರೆ MLA ಹಂಗ ನಾಟಕ ಮಾಡ್ತಾರೆ. ಇದರಲ್ಲಿ MLA ಮತ್ತು ಅಧಿಕಾರಿಗಳು ಸೇರ್ಕೊಂಡು ಮಾಡ್ತಾ ಇರೋಂತ ಲೂಟಿ ಇದೆ. ಹೀಗೆ ಶಿವಕುಮಾರ್ ನಾಟಿಕರ್ ಅವರ ಮಾಡಿರ್ತಕ್ಕಂಥ ಆರೋಪಕ್ಕೆ ಪ್ರತಿ ಆರೋಪವಾಗಿ ಏನಾಗುತ್ತೆ ಅಂತಂದ್ರೆ, ಕಾಂಗ್ರೆಸ್ನ ಬಟಾಲಿಯನ್ಗಳು ಏನ್ ಮಾಡ್ತಾರೆ ಅಂತಂದ್ರೆ ಮತ್ತೆ ಪ್ರೆಸ್ ಮೀಟ್ ಕರೀತಾರೆ ಕಾಂಗ್ರೆಸ್ ಆಫೀಸ್ನಲ್ಲಿ. ಅವರು ಕೂಡ ಶಿವಕುಮಾರ್ ನಾಟಿಕರ್ ಅವರ ಮೇಲೆ ಹಲವಾರು ಆರೋಪಗಳನ್ನು ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಲಿಂಗಾಯತರನ್ನು ಸುಮ್ಮನೆ ಏನ್ ಬೇಕಾಬಿಟ್ಟಿ ಬಿದ್ದಿದೀವಾ ಅಂದ್ರೆ ಶಾಸಕರಿಗೆ ಬೈದ್ರೆ ನಾವು ಲಿಂಗಾಯತ ಸಮುದಾಯ ಸುಮ್ಮನೆ ಕುಂದ್ರೋದಿಲ್ಲ ಅನ್ನೋದು ಮಾತು ಯಾರು ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ವಿಶ್ವ ಲಿಂಗಾಯತ ಮತ್ತು ತಾಲೂಕು ಲಿಂಗಾಯತ ಸಮಾಜ ಖಂಡಿಸ್ತದ. ಯಾವ ಸಹಿಸ್ಕೊಂಡು ತಯಾರಿಲ್ಲ. ನಾವು 5 ವರ್ಷದಿಂದ ಬೈತಾ ಇದ್ದೀವಿ. ನೀವು ಅವಾಗ ಮತ್ತೊಬ್ಬರು ಬರ್ತಾರ ಬೈತಾರ, ಇವರೊಬ್ಬರು ಬರ್ತಾರ ಬೈತಾರ. ಲಿಂಗಾಯತರನ್ನು ಬೇಕಿ ಬಿಟ್ಟು ಬಿದ್ದಿಲ್ಲ. ಹೀಗಾಗಿ ಏನಾಗ್ತಂದ್ರೆ ಮತ್ತೆ ಈ ಕಾಂಗ್ರೆಸ್ ನಾಯಕರಿಗೆ ಪ್ರತಿ ಉತ್ತರವಾಗಿ ಏನಾಗ್ತಂದ್ರೆ, ಶಿವಕುಮಾರ್ ನಾಟಿಕರ್ ಅವರ ಬೆಂಬಲಿಗರು ಮತ್ತೆ ಪ್ರೆಸ್ ಮೀಟ್ ಕರೆದು ನಾವು ಎಲ್ಲಿ ಲಿಂಗಾಯತ್ ಕಾರ್ಡ್ ಅನ್ನು ಬಳಸಿಲ್ಲ, ಯಾವುದೇ ಜಾತಿ ರಾಜಕಾರಣ ಹಚ್ಚಿಲ್ಲ, ಯಾವುದೇ ಜಾತಿ ಬಣ್ಣ ಹಚ್ಚಿಲ್ಲ, ಸುಖ ಸುಮ್ಮನೆ ಜನರಿಗೆ ಸಮುದಾಯವನ್ನು ಇಟ್ಟುಕೊಂಡು ರಾಜಕೀಯ ಮಾಡಬೇಡ್ರಿ. ನಾವು ಹೇಳ್ತಕ್ಕಂಥದ್ದು ತಾಲೂಕಿನ ಅಭಿವೃದ್ಧಿ, ತಾಲೂಕಿನಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅನ್ನೋದು ಆರೋಪ ಮಾಡ್ತಾ ಇದೀವಿ ಹೊರತು ತಾಲೂಕಿನಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರವನ್ನು ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಿದ್ದೇವೆ ಹೊರತು ನಾವು ಮಾತಾಡ್ತಕ್ಕಂಥದ್ದು ಯಾವುದೇ ಜಾತಿ ಅಥವಾ ಮತ ಯಾವುದೇ ಜಾತಿಯನ್ನು ಇಟ್ಟುಕೊಂಡು ಮಾತನಾಡಿಲ್ಲ ಅನ್ನೋದು ಯಾರು ಹೇಳ್ತಾರೆ ಅಂತಂದ್ರೆ ಶಿವಕುಮಾರ್ ನಾಟಿಕರ್ ಅವರ ಬೆಂಬಲಿಗರು ಹೇಳ್ತಾರೆ. ಯಾರು ಸರ್ಕಾರದ ಬೊಕ್ಕಸಕ್ಕೆ ಕತ್ರಿ ಹಾಕಲ್ಗತ್ತಾರ, ಯಾರು ಜನರು ದುಡ್ಡು ದುರುಪಯೋಗ ಮಾಡ್ಕೊಳಗತ್ತಾರ, ಯಾರ ಜನರಿಗೆ ಭ್ರಷ್ಟಾಚಾರ ಮಾಡಿ ಅಕ್ರಮ ಆಸ್ತಿ ಗಳಿಸ್ಯಾರ, ಶಿವಕುಮಾರ್ ನಾಟಿಕರ್ ಅವರು ಭ್ರಷ್ಟಾಚಾರ ಮಾಡ್ಯಾರ ಅಂತ ಹೇಳ್ತೀರಿ. ಆಯ್ತ್ರಿ, ನಿಮ್ದೇ ಸರ್ಕಾರ ಅದ, ನೀವೇ MLA ಇದ್ದೀರಿ, ನಿಮ್ ಕೈಗೆ ತನಿಖೆ ಮಾಡಿಸ್ರಲ್ಲ. ನೀವು ಭ್ರಷ್ಟಾಚಾರ ಮಾಡಿಲ್ಲ ಅಂದ್ರ ನಿಮ್ಮ ಆಸ್ತಿ ಹಂಗಾಯ್ತು ಇಷ್ಟೆಲ್ಲ. ಎಲ್ಲ ಸತ್ಯನೂ ಜನರಿಗೆಲ್ಲ ಗೊತ್ತದ. ನಾವು ಆರೋಪ ಮಾಡಿವಿ ಅಂತೇಳಿ ನಮಗ್ ಕೊಡಕ್ ಬಂದು ನಿಮ್ದು ನೀವು ಕಳ್ಕೊತೀರಿ. ಇಲ್ಲಿ ಜಾತಿ ವಿಷಯ ತರಬೇಡ್ರಿ, ದಯವಿಟ್ಟು ಹೇಳ್ತೀನಿ. ಶಿವಕುಮಾರ್ ನಾಟಿಕರ್ ಅವರು ಪ್ರೆಸ್ ಮೀಟ್ ಮಾಡ್ಯಾರ, ಯಾವುದೋ ಒಂದು ವ್ಯಕ್ತಿ ಮೇಲೆ ಮಾಡ್ಯಾರ. ಅವರು ಅಧಿಕಾರದಾಗ ಎಂ.ಒ. ಪಾಟೀಲ್ರು ಅನ್ನೋ ಕಾರಣಕ್ಕೆ ಅವ್ರಿಗೆ ಕ್ವಶನ್ ಮಾಡ್ಯಾರ. ಆದ್ರೆ ಜಾತಿಗೆ ಅವ್ರು ಬಂದಿಲ್ಲ. ಜಾತಿ ಅವ್ರ ಪ್ರೆಸ್ ಮೀಟ್ ನೋಡ್ರಿ ನೀವು. ಒಂದು ವೇಳೆ ಶಾಸಕರು ನಿಮ್ಮ ಸಮುದಾಯದವರ ಅನ್ನೋ ಕಾರಣಕ್ಕೆ ಯಾರು ಕೇಳಬಾರ್ದಾರ. ನಿಮ್ಮ ಸಮುದಾಯದವರು, ಲಿಂಗಾಯತ ಸಮುದಾಯದವರು, ಹಿರಿಯರು ಶಾಸಕರ ಅಂತೇಳಿ ನಾವು ಕ್ವಶನ್ ಮಾಡಿದ್ ನಿಮ್ಗೆ ನೋವಾಗತ್ತಿತ್ತಂದ್ರ ರಾಜೀನಾಮೆ ವಿಕಾಸ್ ಕೊಟ್ಟು ಬಿಸಾಕ್ ಮನೆಗೆ ಹೋಗಿ ನಾವು ಕೇಳೋದು ನಿಮ್ಗೆ. ಅವರು ಕೂಡ ಏನ್ ಹೇಳ್ತಿದಾರೆ ಅಂದ್ರೆ, ನಮ್ಮ ಹತ್ರ ದಾಖಲೆಗಳಿದ್ದಾವೆ, ಎಲ್ಲದಕ್ಕೂ ದಾಖಲೆಗಳಿದ್ದಾವೆ, ನೀವು ಬಹಿರಂಗವಾಗಿ ಚರ್ಚೆಗೆ ಸಿದ್ಧ ಅಂದ್ರೆ ಸಿದ್ಧ, ಅಥವಾ ಮಾಧ್ಯಮದ ಮೂಲಕ ಚರ್ಚೆ ಮಾಡ್ತಿದ್ರು ಮಾಧ್ಯಮದ ಮೂಲಕ, ಇಲ್ಲ ಸ್ಪಾಟ್ ವಿಸಿಟ್ ಹೋಗ್ತೀವಿ ಅಂದ್ರೆ ಸ್ಪಾಟ್ ವಿಸಿಟ್, ಎಲ್ಲದಕ್ಕೂ ಸಿದ್ಧವಿದ್ದೀವಿ, ಬರ್ತೀರೇನೋ ಅಂತೇಳಿ ಅವರು ಕೂಡ ಈ ರೀತಿಯಾದಂತಹ ಆರೋಪಗಳನ್ನು ಮಾಡ್ತಾರೆ. ಈ ಒಂದು ಆರೋಪಕ್ಕೆ ಏನಾಗುತ್ತೆ ಅಂತಂದ್ರೆ ಮತ್ತೆ ಏನಾಗ್ತದೆ, ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಲಚ್ಚಪ್ಪ ಜಮಾದಾರ್ ಅವರು ಕೂಡ ಈ ಹಿಂದೆ ಒಂದು ಪ್ರೆಸ್ ಮೀಟ್ ಕರೀತಾರೆ. ಯಾರ ವಿರುದ್ಧ ಅಂತಂದ್ರೆ ಶಿವಕುಮಾರ್ ನಾಟಿಕರ್ ಅವರ ಬೆಂಬಲಿಗರ ವಿರುದ್ಧ ಏನ ಮಾತಾಡ್ತಾರೆ ಅಂತಂದ್ರೆ, ಇವತ್ತು ಶಿವಕುಮಾರ್ ನಾಟಿಕರ್ ಅವರು ಏನಿದ್ದಾರೆ, ಈ ಹಿಂದೆ ಏನಿದ್ರು, ಗಡಿಪಾರ್ ಗಿರೇಕಿ, ರೌಡಿ ಸೀಟರ್, ಹಪ್ತಾ ಗಿರೇಕಿ, ನೀವೆಲ್ಲ ಏನ್ ಮಾಡ್ತಾ ಇದ್ರಿ ಅನ್ನೋದು ಆರೋಪ ಯಾರು ಮಾಡ್ತಾರೆ ಅಂದ್ರೆ ಲಚ್ಚಪ್ಪ ಜಮಾದಾರ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ನೀವು ದಾಖಲೆ ಅವತ್ತು ನಾನು ಆಗಲ್ಲ ಹೇಳ್ದ ಏನು ಅದು ಅರ್ಬಿ ಹಾವಾದ ಅರ್ಬ್ಯಾಗ ಹಾವುಗಾರಾಟ ಅದು ಹಾವುಗಾರಾಟ ಮಾಡಿ ಎಷ್ಟೋ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ ಎಷ್ಟೋ ಅಧಿಕಾರಿಗಳಿಗೆ ಹಾವು ತೋರಿಸಿ ಇವತ್ತು ಹಾವು ಪಿಸ್ಬಾಯ್ ಹಾಕೊಂಡು ಹೋದೋರಿದ್ದೀರಿ. ತಾಲೂಕಿನಲ್ಲಿ ಆರೋಪ ಮತ್ತು ಪ್ರತಿ ಆರೋಪ ಭಾರಿ ಸದ್ದು ಮಾಡ್ತಕ್ಕಂಥ ಈ ವಿಚಾರವನ್ನು ತಾಲೂಕಿನ ಹಿರಿಯ ವಕೀಲರಾಗಿರ್ತಕ್ಕಂಥ KC ಪೂಜಾರಿ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದು ನೋಡ್ಕೊಂಡು ಬರೋಣ. ಅವರು ತಾಲೂಕು ಮಟ್ಟದಲ್ಲಿ ಒಬ್ಬರು ಅಧಿಕಾರಿಗಳು ಕಾಣ್ತಾ ಇಲ್ಲ, ಎಲ್ಲರೂ ಗುಲ್ಬರ್ಗದಲ್ಲಿ ವಾಸವಾಗಿದ್ದಾರೆ. ಇದ್ರ ಬಗ್ಗೆ ಶಾಸಕರು ಯಾವುದೇ ಒಂದು ಚಕಾರ ಶಬ್ದವನ್ನು ಕೂಡ ಹೇಳಿಲ್ಲ. ಇವತ್ತು ನಾವು ಪೀಡಗಳಿಗೆ ಹೋದ್ರೆ ಯಾರು ಇರುದಿಲ್ಲ, ಒಬ್ಬ ಬರೇ ಪ್ಯೂನ್ ಇರ್ತಾನೆ, ಕಿಲಿ ಹಾಕೊಂಡು ಕೂತಿರ್ತಾರ. ಯಾರಿಗೆ ಹೋಗಿ ಕೇಳಬೇಕು, ಏನ್ ಸಮಸ್ಯೆಗಳನ್ನ ಕೇಳಬೇಕು, ಫೋನ್ ಮಾಡಿದ್ರೆ ನಾವು ಗುಲ್ಬರ್ಗ ಇದ್ದೀವಿ ಅಂತ ಹೇಳ್ತಾರೆ. ಇಂಥವೆಲ್ಲ ಸಮಸ್ಯೆಗಳು ಈಗ ನಮಗೆ ಏನಪ್ಪಾ ಅಂತಂದ್ರೆ ಎದ್ದು ಕಾಣ್ತಾ ಇದ್ದಾವೆ. ಈಗ ವಿರೋಧ ಪಕ್ಷದವರು ಕೂಡ ನಾವು ಮಾತಾಡ್ಬೇಕಾದ್ರೆ ವಿರೋಧ ಪಕ್ಷದವರು ಬರೀ ನಮ್ಮಲ್ಲಿ ಅವರು ಹಗರಣ ಮಾಡಿ ನಮ್ಮಲ್ಲಿ ದಾಖಲೆಗಳಿದ್ದಾವೆ ಅವಾಗ ತಿಳ್ಕೊಂಡು ಈ ರೀತಿ ಹಾರಿಕೆ ವಿಚಾರಗಳನ್ನ ಮಂಡಿಸುವುದು ಸರಿಯಲ್ಲ. ತಾವು ಬೀದಿಗಿಳಿಬೇಕಾಗಿದ್ದರು, ತಾವು ಏನಪ್ಪಾ ಅಂತಂದ್ರೆ ಉಗ್ರವಾದಂತ ಹೋರಾಟ ಮಾಡಬೇಕು. ತಾವೆಲ್ಲ ಈ ರೀತಿ
ರೀತಿ ಸುಮ್ಮನೆ ಏನಪ್ಪಾ ಅಂತಂದ್ರ ಈ ಆರ್ಕೆ ವಿಚಾರಗಳನ್ನು ಕೊಟ್ಟು ಆರ್ಕೆ ಸುಮ್ಮನೆ ನಮ್ಮ ಹತ್ರ ದಾಖಲೆಗಳಿದ್ದಾವೆ ಭ್ರಷ್ಟಾಚಾರ ಮಾಡಿದ್ದು ನಿಮ್ಮ ಹತ್ರ ದಾಖಲೆಗಳಿದ್ರ ಸಂಬಂಧಪಟ್ಟಂತ ಏನು ಸ್ವತಂತ್ರವಾದ ಇಲಾಖೆ ತನಿಖಾ ಇಲಾಖೆಗಳಿದಾವ ಅವ್ರ ಮುಂದೆ ಹೋಗಿ ತಾವೆಲ್ಲ ದಾಖಲೆಗಳನ್ನ ಸಲ್ಲಿಸಿ ಅವ್ರಿಗೆ ಅರ್ಜಿ ಕೊಟ್ಟು ಅಥವಾ ಮನೆ ಪತ್ರ ಕೊಟ್ಟು ಅದನ್ನು ರಿಸೀವ್ ತೋರಿ ಅದು ತನಿಖೆ ಮಾಡಕ್ಕೆ ಅವ್ರಿಗೆ ಒತ್ತಾಯ ಮಾಡಿ ಒಂದು ವೇಳೆ ಮಾಡದೇ ಇದ್ದಾಗ ಮತ್ತೆ ಅದಕ್ಕಿಂತ ಮೇಲಾಧಿಕಾರಿಗಳು ಇರ್ತಾರೆ ಮೇಲೆ ಅಂತ ಒಂದು ಸಂಸ್ಥೆಗೆ ನಾವು ತಲುಪತಕ್ಕಂತ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ವಿರೋಧ ಪಕ್ಷವರು ಕೂಡ ಎಚ್ಚೆತ್ತುಕೊಳ್ಬೇಕು. ಇವತ್ತು ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಎಲ್ಲಾ ಪಕ್ಷಗಳು ಕೂಡ ಏನ್ ನಮ್ಮ ತಾಲೂಕಿನಲ್ಲಿ ಅನೇಕ ಪಕ್ಷಗಳ ವಿರೋಧ ಪಕ್ಷವರು ಇದ್ದೀವಿ, ನಾವೆಲ್ಲರೂ ಒಟ್ಟಾಗಿ ಈ ಒಂದು ಅಭಿವೃದ್ಧಿ ಕೆಲಸದ ವಿರುದ್ಧ ನಮ್ಮ ಹೋರಾಟ ಆಗ್ಬೇಕಾಗಿದೆ. ಸುಮ್ಮನೆ ಏನಪ್ಪಾ ಅಂದ್ರೆ ರಾಜಕೀಯ ಹೌದಲ್ಲ, ಇವತ್ತು ಕೆಜಿ ಪೂಜಾರಿ ಅವರು ಹೇಳ್ತಕ್ಕಂಥ ಮಾತು ಇವತ್ತು ಎಷ್ಟೋ ತನಿಖಾ ಸಂಸ್ಥೆಗಳದಾವ ಅನ್ನೋದು ಮಾತು ಹೇಳ್ತಾ ಇದ್ದಾರೆ. ಹೌದು, ಇವತ್ತು ತನಿಖಾ ಸಂಸ್ಥೆಗಳಿದ್ದಾವೆ, ಲೋಕಾಯುಕ್ತರಿದ್ದಾರೆ. ಈ ಒಂದು ಆರೋಪ ಮಾಡ್ತಕ್ಕಂಥ ಶಿವಕುಮಾರ್ ನಾಟಿಕರ್ ಅವರು ಲೋಕಾಯುಕ್ತರು ಕೊಡ್ಬೇಕಾಗಿತ್ತು, ತನಿಖಾ ಸಂಸ್ಥೆಗಳು ಕೊಡ್ಬೇಕಾಗಿತ್ತು. ಕೊಟ್ರ ಇಲ್ವಲ್ಲ? ಏನಾದ್ರೂ ಕಾನೂನು ಕ್ರಮ ಆಯ್ತಾ? ಇಲ್ಲ, ಅದನ್ನು ಕೂಡ ಆಗಿಲ್ಲ. ಇವತ್ತ ನೀವು ಬರೇ ಏನ್ ಹೇಳ್ತಾ ಇದಾರೆ ಅಂದ್ರೆ ಲಜ್ಜಪ್ಪ ಜಮಾದಾರ್ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಹಾವಿದೆ ಅಂತ ಹೇಳಿ ನಮ್ಗೆ ಬರೇ ಬೂಡೆ ಬಿಡ್ತಾ ಇದಾರೆ ಅನ್ನೋದು ಸತ್ಯ ಅನಿಸ್ತಾ ಇದೆ. ಒಂದು ವೇಳೆ ನಿಮ್ಮ ಹತ್ರ ದಾಖಲೆಗಳಿದ್ದದ್ದೇ ಆದಲ್ಲಿ, ಒಂದು ವೇಳೆ ತನಿಖಾ ಸಂಸ್ಥೆ ಕೊಟ್ಟಿದ್ದೇ ಆದಲ್ಲಿ, ತನಿಖೆ ಆಗದೇ ಇದ್ದಲ್ಲಿ ಹೊರಟ ಹಾಕೋರಿ, ಪ್ರತಿಭಟನೆ ಮಾಡಿ, ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಿ, ಜನರಿಗೆ ಜಾಗೃತಿ ಮಾಡಿಸಿ, ಎಂತ ಅಧಿಕಾರಿಗಳಿದಾರಂತ ತೋರಿಸಿ, ಎಂತ ರಾಜಕಾರಣಿಗಳಿದಾರಂತ ತೋರಿಸಿ. ಇದನ್ನೆಲ್ಲ ಬಿಟ್ಟು ಬರೀ ನಮ್ಮ ಹತ್ರ ದಾಖಲೆಗಳಿದ್ದಾವೆ, ಚರ್ಚೆಗೆ ಬನ್ನಿ ಆದ್ರೆ ಇದು ಲೆಕ್ಕ ಕೊಡಲ್ಲ. ತಾಲೂಕಿನಲ್ಲಿ ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಅಫ್ಜಲ್ಪುರ್ ತಾಲೂಕಿನ ರಾಜಕೀಯ ನಾಯಕರ ಬಣ್ಣವಂತೂ ಬಯಲಾಗ್ತಕ್ಕಂಥದ್ದಂತೂ ಸತ್ಯ. ಇದು ಒಂದೇ ಕಡೆ ಆದ್ರೆ ಇನ್ನು ಎಲೆಕ್ಷನ್ ಅಂತೂ ಇನ್ನು ಮುಂದ್ಗಡೆನೇ ಇದಾವೆ. ಆದ್ರೂ ಕೂಡ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅಫ್ಜಲ್ಪುರ್ ತಾಲೂಕಿನ ರಾಜಕಾರಣಿಗಳು ತಮ್ಮ ಬೇಳೆಯನ್ನು ಬಯಸುವುದಕ್ಕೆ ಇವತ್ತು ಅಭಿವೃದ್ಧಿ ವಿಚಾರವಾಗಿ ಪ್ರೆಸ್ ಮೀಟ್ ಕರೆದು ಸದ್ದು ಮಾಡ್ತಾ ಇದ್ದಾರೆ ಹೊರತು ಇಲ್ಲಿ ಡೆವಲಪ್ಮೆಂಟ್ ವಿಚಾರವಾಗಿ ಯಾರು ಮಾಡ್ತಾ ಇಲ್ಲ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಈ ಹಿಂದೆ ಶಿವಕುಮಾರ್ ನಾಟಿಕರ್ ಅವರು ಮಾಡಿರ್ತಕ್ಕಂತ ಆರೋಪ, ಬಸವ ಮತ್ತು ಅಂಬೇಡ್ಕರ್ ಯೋಜನೆಯ ಹೆಚ್ಚುವರಿ ಮನೆಗಳಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದು ಈ ಆರೋಪವಂತೂ ಸತ್ಯವಾಗಿರ್ತಕ್ಕಂಥದ್ದು. ಏಕೆಂದ್ರೆ ಇವತ್ತು ಅಫ್ಜಲ್ಪುರ್ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಎಂ.ವೈ. ಪಾಟೀಲ್ ಅವರ ತವರೂರು ಈ ಕಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗುರ್ನೂರು ಗ್ರಾಮಕ್ಕೆ ಉದಂತ ನ್ಯೂಸ್ ತಂಡ ಗ್ರೌಂಡ್ ರಿಪೋರ್ಟ್ಗಾಗಿ ಭೇಟಿ ಕೊಡ್ತು. ಅಲ್ಲಿ ಭೇಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಜನರು ಹೇಳಿರ್ತಕ್ಕಂಥ ಹೇಳಿಕೆಗಳು ಯಾವ ರೀತಿಯಾಗಿ ಎಲ್ಲ ಅದಾವ ಅನ್ನೋದು ನಮ್ಮ ಹತ್ರ ವಿಡಿಯೋ ಫುಟೇಜ್ ಇದೆ. ಏನೆಲ್ಲ ಹೇಳಿದ್ದಾರೆ ಜನರು ಅನ್ನೋದು ನೋಡ್ಕೊಂಡು ಬರೋಣ ಬನ್ನಿ. ಮನೆ ಮಾಡಕ ಫೋಟೋ ತಗೊಂಡ್ಬಿಡ್ರಿ. ನೀ 10,000 ಕೊಟ್ಟ ಗ್ವಾಲು ಅವ್ರು 10,000 ಕೊಟ್ಟಿದ್ದೆ. ಅವ್ರಿಗೆ ಕೇಳ್ಯಾರ ಅಥವಾ ನೀವು ಕೊಟ್ಟಿದ್ರಿ? ಅವ್ರು ಕೇಳ್ಯಾರಿ ಏನ್ರಿ ರೊಕ್ಕ ನಾವು ಸೇಸಾಕ್ ಹೋಗಿದ್ದೇವ್ರಿ, ಮನಿ ಬಂದ ಕುರಿ ರೊಕ್ಕ ಇಲ್ಲಿ ಹೋತಾವ ಹಳ್ಳಿ ಅಂದಾಗ ನಾವು ಜಾತ್ರೆ ಬಿಟ್ಟು ನನ್ನ ಮಗನ ಕಿವಿಟ್ಟು ಕೊಟ್ಟಾಡ ಸರ್. GPS ಫೋಟೋ ಮಾಡ್ಕೊಂಡು ಹೋಗ್ಯಾರಿ? GPS ಫೋಟೋ ಮಾಡ್ಕೊಂಡು ಎಷ್ಟು ತೊಂದ್ರೆ ದುಡ್ರಿ? ನಾ ಎನ್ನ ಕೊಟ್ಟಿಲ್ಲ ಕೊಡು ಅಂದಾರ, ಎನ್ನ ಕೊಟ್ಟಿಲ್ಲ ರೀ. ಎಷ್ಟು ಕೊಡು ಅಂದಾರ? 1,000 ರೂಪಾಯಿ ಹೇಳಿಲ್ಲ, ನಾ ಕೊಟ್ಟಿಲ್ಲ. ನಿಮಗೆ ಏನಾರು ಕೇಳ್ಯಾರೇನ್ರಿ? ರೊಕ್ಕ ಕೊಡ್ತೀವಿ, ಮನಿ ಹಾಕಿರ್ತೀವಿ, ಕೊಡ್ರಿ ಅಂತ ಏನಾರು ಕೇಳ್ಯಾರ? ನಮ್ಗಿರ್ಲಿಕ್ಕೆ ಇದಿಲ್ಲ. 30 ಪಂಚಿಸು ಬೇಡ್ತಾರೆ, ರೊಕ್ಕ ಕೊಟ್ಟರೆ ಹಾಕ್ಯಾರಿ. ನನ್ನ ಹೆಸರು ಅಡೇಮಗಲ್. ಕೂಲಿ ಮಾಡ್ಕೊತ ಮಕ್ಕಳು ಸರಿಸಿನ್ರಿ. ಮಕ್ಕಳು 3 ಮಂದಿ ಹೆಣ್ಮಕ್ಳು, ಒಬ್ಬನೇ ಗಂಡಸ. ಅವನಿಗೂ ಮಾತು ಬರಲ್ಲ. ಅದ ಸಾಲ ಮಾಡೋದ್ರಿ. ಆ ಜಾಗ ಅಟ್ಟ ಕೊಡ್ತಿಕ್ಕಿ ಗಾಡಿ ಆಕ್ಸಿಡೆಂಟ್ ಆಗ್ಯದ. ಗ್ರಾಮ ಸಭಾ ಐತಲ್ಲ, ಗ್ರಾಮ ಸಭಾದಲ್ಲಿ ಮನೆ ಕೇಳಿಲ್ಲ ನಿಮ್ಮ? ಎಲ್ಲ ಕೇಳಿ ಸಾಕಾಗಿ ಬಿಟ್ಟಿದೇವ್ರಿ ಮೇಡಮ್. ನಾವ್ ಏನ್ ಮಾಡ್ಬೇಕು? ನಮ್ಮ ಮಾತು ರಾಂಡ್ ಮುಂಡೆ ಮಾತು ಯಾರು ಕೇಳ್ತಾರೆ ಊರಾಗ? ಯಾರು ಅವ್ರು ಕೇಳ್ಯಾರ 30,000 ಕೊಡು, 25,000 ರೂಪಾಯಿ ಕೊಡು, ನಮ್ಮ ಬರೀ ತಂದು ಊಟ ಮಾಡ್ರಿ, ನಾವ್ ಎಲ್ಲಿ ಕೊಡಮ್ರಿ ಸರ್, ನಮ್ದಿಂದ ಆಗಲ್ಲ ತಳಕೆ ಬಿಟ್ಟು ನಮ್ಮ ಊರಾಗ ಪಂಚಾಯತ್ ಅವ್ರು ಇದ್ದವ್ರು ಕೇಳ್ತಾರಿ. ಮತ್ತೆ ಓಟ್ ಕೊಟ್ಟವ್ರಿಗೆ ನೀವು ಕೇಳ್ಬೇಕಲ್ಲ, ನಾನು ಓಟ್ ಕೊಟ್ಟಿದ್ದೀನಿ, ನನಗೆ ಮನೆ ರೊಕ್ಕ ಹೇಳ್ತಾರೆ. 25,000 ರೂಪಾಯಿ ಕೊಟ್ಟರೆ ನಿನ್ನ ಮನೆ ಹಾಕಿ, ಇಲ್ಲಾಂದ್ರೆ ಇಲ್ಲ. ಅದೇ ಸರ್, ಅದು ಈಗ ಅಡಿಗೆ ಮನೆ ಅಂತ ಮಾಡ್ಕೊಬೇಕು. GPS ಮಾಡ್ಕೊಂಡು ಬೇಡ, ಇಲ್ಲಿ ಬೇಡ, ಮ್ಯಾಲ ಚಾಲ್ ಬಿಟ್ಟಿದ್ದಾರೆ, ಮ್ಯಾಲ ಇರ್ತಾರೆ. ನೀವೇ
ತಂದ್ರೆ ಅಷ್ಟೇ ಮಡಿವಾಳ ಸಿಂಧೆ ಹಾ ಕರೆಕ್ಟ್ ಕೊಡ್ರಿ ಹಾ ಕರೆಕ್ಟ್ ಹೇಳ್ರಿ ಇವ್ರು ತಗೊಂಡಾರ ಫೋಟೋ ನಿಮ್ಮದು ಫೋಟೋ ಮಾಡ್ಕೊಂಡಾರೆ ನಿಮ್ದು ಫೋಟೋ ಮಾಡ್ಕೊಂಡಾರೆ ಅವ್ರೆಲ್ಲಿರ್ತಾರೆ ಮನೆಯವ್ರು ಅಲ್ರಿ ಈಗ ಮನಿ ಅವ್ರ ಹೆಸರ್ಲೆ ಫೋಟೋ ನಿಮ್ದು ಹೆಂಗ ಅವರು ಆ ಮನೆಯವ್ರ ಬಾಯಿ ಬಂದಿದ್ರಲ್ರಿ ಇವ್ರು ಅಲ್ರಿ ನಾಳೆಗದೆ ಇವ್ರಿಗೆ ಪ್ರಾಬ್ಲಮ್ ಆಗ್ತದಲ್ರಿ. ಹೌದು, ಇವತ್ತು ಲಕ್ಷಪ್ಪ ಜಮದವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಏನಾದ್ರೂ ಭ್ರಷ್ಟಾಚಾರ ಆದ್ರೆ ನಾವು ಬಂದು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಸರ್, ಇಷ್ಟೊತ್ತನ ಜನ ಹೇಳಿದ್ರೆ ಏನಾದ್ರು ಕೇಳಿರ್ಬೋದಲ್ಲ. ಕಿವಿ ಓಲಿ ಮಾರಿ ಬಂಗಾರ ಮಾರಿ ನಮ್ಮ 10,000 20,000 ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 15,000 ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏನ್ ಹೇಳ್ತೀರಿ? ಹೆಸರು ಸಮೇತ ಹೇಳ್ತಾ ಇದ್ದಾರೆ. ಅಲ್ಲಿ ಜನಪ್ರತಿನಿಧಿ ಮತ್ತು ಅಧಿಕಾರಿಗಳು ಸೇರ್ಕೊಂಡು ತಗೊಂಡಿದ್ದಾರೆ ನಮ್ಮ ದುಡ್ಡನ್ನು ಜನಪ್ರತಿನಿಧಿಗಳಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಪ್ರತಿಭಟಿಸಬೇಕಲ್ಲ. ಹೌದು, ಇವತ್ತು ಆಶ್ರಯ ಯೋಜನೆಯಲ್ಲಿ ಬಂದಿರ್ತಕ್ಕಂಥ ಮನೆಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದು ಸತ್ಯ ಅಲ್ಲ. ಯಾಕೆ ಇವ್ರಿಗೆ ಮಾರಾಟ ಮಾಡೋದಕ್ಕೆ ಇಲ್ಲಿ ಮಾರ್ಕೆಟ್ ಇತ್ತಲ್ಲ ಅಫಜಲ್ಪುರ ತಾಲೂಕಿನಲ್ಲಿ, ಬಂದು ಮಾರಾಟಕ್ಕೆ ಇಡಬಹುದಾಗಿತ್ತು. ಯಾರಿಗೆ ಬೇಕೋ ಅವ್ರು ಖರೀದಿ ಮಾಡ್ತಾ ಇದ್ರು. ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳನ್ನು ಸೇರ್ಕೊಂಡು ಜನರ ದುಡ್ಡನ್ನು ಕೊಳ್ಳೆ ಹೋಗ್ತಾ ಇದ್ದಾರೆ. ಇದು ಸತ್ಯ ಅಲ್ವಾ? ನಿಜವಾದ ಜನರ ಪರವಾಗಿ ಕಾಳಜಿ ಇದ್ದಿದ್ದೇ ಆದಲ್ಲಿ ಇದ್ರ ಬಗ್ಗೆ ಪ್ರತಿಭಟಿಸಬೇಕಲ್ಲ. ಇಲ್ಲ, ನೀವು ಪ್ರತಿಭಟಿಸೋದೇ ಇಲ್ಲ. ಇವರು ಶಿವಕುಮಾರ್ ನಾಟಿಕರ್ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ನಡೀತಕ್ಕಂಥ ಈ ಜಟಾಪಟಿ ಇದನ್ನು ಹೊರತುಪಡಿಸಿ ವಿರೋಧ ಪಕ್ಷದಲ್ಲಿ ನಿತಿನ್ ಗುತ್ತೇದಾರ್ ಅವರು ಕೂಡ ಇದ್ದಾರೆ. ಯಾಕೆ ಇದ್ರ ಬಗ್ಗೆ ಧ್ವನಿ ಆಗ್ತಾ ಇಲ್ಲಲ್ಲ ನಿತಿನ್ ಗುತ್ತೇದಾರ್ ಅವರು? ಯಾಕೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದ್ದೀರಾ? ಈ ಹಿಂದೆ ಕೂಡ ಜನರು ಆರೋಪ ಮಾಡ್ತಾ ಇದ್ದಾರೆ ಹೊಂದಾಣಿಕೆ ರಾಜಕಾರಣ ಅಫಜಲ್ಪುರ ತಾಲೂಕಿನಲ್ಲಿ ಇದೆ ಅಂತ ಹೇಳಿ. ಎಲೆಕ್ಷನ್ ಬಂದಾಗ ನೀವು ಕೂಡ ಆರೋಪ ಮಾಡಿದ್ದೀರಿ. ಮಾಲಿಕೆಯಾಗುತ್ತಿದ್ದಾರೆ ಮತ್ತು ಶಾಸಕ ಎಂ.ಎಲ್. ಪಾಟೀಲ್ ಅವರು ಕೂಡ ಹೊಂದಾಣಿಕೆ ರಾಜಕಾರಣ ಮಾಡ್ತಾರ ಅಂತ ಹೇಳಿ ಅದನ್ನು ಸತ್ಯ ಸಾಬೀತುಪಡಿಸ್ತಾ ಇದ್ದೀರಲ್ಲ ನೀವು ಕೂಡ. ಹೌದ್ರಿ, ಇವತ್ತು ತಾಲೂಕಿನಲ್ಲಿ ಆಶ್ರಯ ಯೋಜನೆಯಲ್ಲಿ ಬಸವ ಮತ್ತು ಅಂಬೇಡ್ಕರ್ ಹೆಚ್ಚುವರಿ ಮನೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಜನರು ಹೇಳ್ತಾ ಇದ್ದಾರೆ ನಮ್ಮ ಹತ್ರ ದುಡ್ಡು ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೇನು ಪ್ರತಿಭಟಿಸ್ತಾ ಇದ್ದೀರಿ? ಇದ್ರ ಬಗ್ಗೆ ಏನು ಧ್ವನಿ ಹಾಕ್ತಾ ಇದ್ದೀರಿ? ಯಾವ್ದಾದ್ರು ಒಂದು ಕಾರ್ಯಕ್ರಮ ಇದ್ರೆ ಬರ್ತೀರಿ, ಆ ಕಾರ್ಯಕ್ರಮ ಮುಗಿಸ್ಕೊತೀರಿ, ಹೋಗ್ಬಿಡ್ತೀರಿ. ಎಲೆಕ್ಷನ್ ಮೂಮೆಂಟ್ ಅಲ್ಲಿ ಜನರ ಹತ್ರ ಹೋಗಿ ಓಟ್ ಕೇಳ್ತೀರಿ, ಓಟ್ ಪಡಿತೀರಿ. ಓಟ್ ಪಡೆದ್ಮೇಲೆ ಕಾನೂನಿನ ನ್ಯಾಯ ಯಾವ ರೀತಿಯಾಗಿ ಒದಗಿಸ್ಕೊಡ್ತಾ ಇದ್ದೀರಿ? ನಾಳೆ ಒಂದು ವೇಳೆ ಮತ್ತೆ ನೀವು ಏನಾದ್ರೂ ಜನರ ಹತ್ರ ಹೋಗಿ ಓಟ್ ಕೇಳಬೇಕಾದ್ರೆ ನಿಮ್ ಮನಸಾಕ್ಷಿ ಒಪ್ಪುತ್ತೇನ್ರಿ? ಇವತ್ತು 3 ವರ್ಷದಿಂದ ಆಡಳಿತ ಪಕ್ಷ ಅಧಿಕಾರ ಮಾಡ್ತಾ ಇದೆ. ಜನಪರವಾಗಿರ್ತಕ್ಕಂಥ ತಾಲೂಕಿನಲ್ಲಿ ಒಂದೇ ಒಂದು ಪ್ರತಿಭಟನೆ ಮಾಡ್ತಕ್ಕಂಥ ಉದಾಹರಣೆಗಳಿಲ್ಲ. ನಿತಿನ್ ಗುತ್ತೇದಾರ್ ಅವರು ಇವತ್ತು ಪಕ್ಷದ ಪರವಾಗಿ ಪ್ರತಿಭಟನೆ ಮಾಡ್ತೀರಿ, ಹೋರಾಟ ಮಾಡ್ತೀರಿ, ಅಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತೀರಿ. ಅದು ಪಕ್ಷದ ಪರವಾಗಿ. ಜನರ ಪರವಾಗಿ ಏನ್ ಮಾಡ್ತಾ ಇದ್ದೀರಿ? ಜನರಿಗಾಗಿ ಕೊಟ್ಟಿರ್ತಕ್ಕಂಥ ನ್ಯಾಯಯುತವಾದ ಕಾನೂನಿನ ನ್ಯಾಯ ಎಷ್ಟು ಅನ್ನೋದು ನೀವು ಆತ್ಮ ಅವಲೋಕನ ಮಾಡ್ಕೋಬೇಕು. ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಈ ಕಡೆ ಶಿವಕುಮಾರ್ ನಾಟಿಕರ್ ಅವರು ಪ್ರೆಸ್ ಮೀಟ್ ಮಾಡ್ತಾರೆ, ಹೇಳಿಕೆ ಹೇಳ್ತಾರೆ, ಸೈಲೆಂಟ್ ಆಗಿರ್ತಾರೆ. ನೀವೊಂದು ಪ್ರತಿಭಟಿಸೋದೇ ಇಲ್ಲ. ಹೀಗಿರ್ಬೇಕಾದ್ರೆ ಆಡಳಿತ ಪಕ್ಷಕ್ಕೆ ಕೇಳೋರು ಯಾರು? ಆಳವರಿಗೆ ಕೇಳೋರು ಬೇಕು. ಆವಾಗಲೇ ಅಭಿವೃದ್ಧಿ ಆಗೋದು ತಾಲೂಕು. ಬರೀ ನಿಮ್ಮ ರಾಜಕೀಯ ಬಂಡವಾಳವನ್ನು ಬೆಳೆಸುವುದಕ್ಕೆ ಮಾತ್ರವಲ್ಲ, ಜನರ ಪರವಾಗಿ, ಅಭಿವೃದ್ಧಿ ಪರವಾಗಿ, ತಾಲೂಕಿನ ಡೆವಲಪ್ಮೆಂಟ್ ಪರವಾಗಿ ಮಾತನಾಡ್ಬೇಕ್ರಿ. ಇವತ್ತು ತಾಲೂಕಿನ ಜನ ಎಷ್ಟೋ ಸಂಕಷ್ಟದಲ್ಲಿದ್ದಾರೆ. ಇವತ್ತು ಒಬ್ಬ ಹೆಣ್ಣುಮಗಳು ಇದೇ ಗುಳ್ಳೂರು ಅಂದ್ರೆ ಕಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗುಳ್ಳೂರು ಗ್ರಾಮದಲ್ಲಿ ಅತಿ ಹೆಚ್ಚು ಮಳೆ ಆಗಿರುವುದರಿಂದ ಅವಳ ಮನೆಯನ್ನು ಕಳೆದುಕೊಂಡು ಬೀದಿಯಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಇಡೀ ಅಫಜಲ್ಪುರ ತಾಲೂಕಿನ ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ನಾಚಿಕೆಗೇಡಿನ ಸಂಗತಿ. ಯಾಕಂದ್ರೆ ಇಂಥ ಒಂದು ದುಸ್ಥಿತಿಯನ್ನು ಇನ್ನೂ ಇಲ್ಲಿ ಜೀವಂತವಾಗಿ ಇಟ್ಟಿದ್ದೀರಿ ಅನ್ನೋ ಕಾರಣಕ್ಕೆ ತಾಲೂಕಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ? ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುಂತ್ರ ತಾಲೂಕಿನಲ್ಲಿ ನಡ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ, ಜನರ ಸಮಸ್ಯೆ ಬಗ್ಗೆ, ತಾಲೂಕಿನ ಅಭಿವೃದ್ಧಿ ಬಗ್ಗೆ ನೀವೇನ್ ಮಾಡ್ತಾ ಇದ್ದೀರಿ? ರಾಜಕಾರಣಿಗಳು ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದೀರಾ? ಹೌದ್ರಿ, ಹೋಗ್ರಿ ಗುಳ್ಳೂರು ಗ್ರಾಮಕ್ಕೆ ಹೋಗಿ ಭೇಟಿ ಕೊಡಿ. ಎಂತೆಂತವ್ರು ಮನೆ ಹಾಕಿದಾರೆ ಅನ್ನೋದು ನೋಡಿ. ಗಂಟು ತೆಗೆದು ನೋಡಿದಾಗ ಅಲ್ಲಿ ಹೋಗಿ ಸ್ಪಾಟಿಂಗ್ ವಿಸಿಟ್ ಕೊಟ್ಟಾಗ ಮಾತ್ರ ನಿಮ್ಗೆ ಗೊತ್ತಾಗ್ಬೋದು. AC ರೂಮಲ್ಲಿ ಚೇರ್ ಮೇಲೆ ಕುತ್ಕೊಂಡು ಒಂದು ಸೈ ಮಾಡಿದ್ರೆ ಆಗಲ್ಲ ಸರ್. ಆ ಚೇರ್ ಮೇಲೆ ಕೂತು ಒಂದು ಸೈ ಮಾಡೋದಕ್ಕೆ ನಿಮ್ ಬರ್ತಕ್ಕಂಥ ದುಡ್ಡನ್ನ ಯಾರು? ಸಾರ್ವಜನಿಕರ ದುಡ್ಡು. ಆ ದುಡ್ಡಿಗಾದ್ರೂ ನಿಯತ್ತಾಗಿ ಕೆಲಸ ಮಾಡೋದನ್ನ ಕಲಿ. ಏನಿದು ನಮ್ಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಕೂತಿದೀನಿ. ಜನ ಹೇಳ್ತಾ ಇದ್ದಾರೆ ಬಿಲ್ಡಿಂಗ್ ಎಲ್ಲ ನಾವು ತೋರಿಸ್ತಾ ಇದ್ದೀವಿ, ನಿಮಗೆ ಇಂತಿದ್ದವ್ರಿಗೆ ಮನೆ ಕಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದೀವಿ, ಬಿಲ್ಡಿಂಗ್ ಇದ್ದವ್ರಿಗೆ ಮನೆ ಹಾಕಿದ್ದಾರೆ ಸರ್ ಅಂತ ಹೇಳ್ತಾ ಇದ್ದೀವಿ. ತಮ್ಮ ಗಮನ ಕೂಡ ತರ್ತಾ ಇದ್ದೀವಿ. ಪ್ರಕಾಶ್ ಜಮಾದಾರ್ ಅವ್ರು ಏನ್ ಹೇಳ್ತಾರ ಅಂತಂದ್ರೆ ಈ ಆಶ್ರಯ ಯೋಜನೆ ಮನೆ ಮತ್ತು ಶಾಸಕರಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಸಂಬಂಧ ಇಲ್ಲ? ಯಾಕೆ ಸಂಬಂಧ ಇಲ್ಲ? ತಾಲೂಕಿಗೆ ಸಂಬಂಧ ಪಡಲ್ವಾ? ತಾಲೂಕಿನಲ್ಲಿ ಓಟ್ ತಗೊಳಿಲ್ವಾ?
ಆ ಚೇರಿ ಕುತ್ಕೋಬೇಕಾದ್ರೆ ಏನ್ ಮಾಡಿದ್ರು? ಆ ಜನರು ಒಟ್ಟು ಪಡಿಲ್ಲ ಅಂತ ಆ ಚೇರಿಗೆ ಹೋಗುದ್ರ? ಆ ಜನರಿಗೆ ಅನ್ಯಾಯವಾಗಬೇಕಾದ್ರೆ ಅವರ ಜನರ ಪರವಾಗಿ ಮಾತನಾಡಬೇಕಾದ್ದು ಶಾಸಕರ ಕರ್ತವ್ಯ ಕೂಡ ಹೌದಲ್ರಿ? ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ರಿ. ಇಡೀ ತಾಲೂಕಿನ ಏನಾದ್ರೂ ಅಧಿಕಾರಿ ಮತ್ತು ಶಾಸಕರ ಜವಾಬ್ದಾರಿ ಆಗಿರುತ್ತೆ. ಕಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಗುಳ್ಳೂರು ಗ್ರಾಮದಲ್ಲಿ ಏನಾಗುತ್ತೆ ಅಂದ್ರೆ ಆಶ್ರಯ ಯೋಜನೆ ಮನೆ ಹೆಚ್ಚುವರಿ ಮನೆಯನ್ನು ಹಂಚಿಕೆ ಮಾಡ್ಬೇಕಾದ್ರೆ ಫಲಾನುಭವಿಗಳನ್ನ ಆಯ್ಕೆ ಮಾಡ್ಬೇಕಾದ್ರೆ ಅಧಿಕಾರಿಗಳಿದ್ರು ಈ ಹಿಂದೆ ಸಿದ್ದಣ್ಣ ಸಜ್ಜನ್ ಅವರೇ ಮತ್ತು ನೋಡಲ್ ಅಧಿಕಾರಿಗಳಾಗಿ ಹೋಗಿರ್ತಕ್ಕಂತ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂತ ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ಅಶೋಕ್ ನಾಯಕ್ ಸರ್ ಅವರೇ ಎಂತವ್ರಿಗೆ ಮನೆ ಹಾಕಿ ಬಂದ್ರಿ? ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟೋರಿಗೆ ಮನೆ ಇತ್ತು, ಪಕ್ಕದಲ್ಲಿ ಅಡಿಗೆ ಕೋಣೆಗಾಗಿ ಮನೆಯ ಆಸ್ತಿ ಅಂತಸ್ತು ಮನೆಗೆ ಸಿಸಿ ಕ್ಯಾಮ್ರಾ ಹಚ್ಚಿರ್ತಕ್ಕಂಥವ್ರಿಗೆ ಅಂತವ್ರಿಗೆ ಮನೆ ಇಟ್ಟು ಕೊಟ್ರ. ಆಶ್ರಯ ಯೋಜನೆ ಮಾನದಂಡ ಆದ್ರೆ ನಿಮ್ಗೆ ಗೊತ್ತಿದೆ ಅಂದ್ರೆ ಇದರ ಮಾನದಂಡಗಳು ಏನ್ ಹೇಳ್ತಾವಂತಂದ್ರೆ 3 ಲಕ್ಷಕ್ಕಿಂತ ಆದಾಯ ಕಡಿಮೆ ಇರಬೇಕು, ಕಚ್ಚಾ ಮನೆ ಹೊಂದಿರಬೇಕು, ಆ ಗ್ರಾಮದಲ್ಲೇ ವಾಸವಾಗಿರ್ಬೇಕು ಮತ್ತು 10 ವರ್ಷದ ಒಳಗಡೆ ಯಾವುದೇ ಆಶ್ರಯ ಯೋಜನೆಯಲ್ಲಿ ಫಲಾನುಭವಿ ಆಗಿರಬಾರದು ಅನ್ನೋದು ಇದು ಆಶ್ರಯ ಯೋಜನೆ ಮಾನದಂಡ ಹೇಳುತ್ತೆ. ಸರ್ಕಾರದಿಂದ ಬಂದಿರತಕ್ಕಂತ ಈ ಯೋಜನೆ ಮನೆಯನ್ನು ಕಟ್ಟಿಕೊಂಡು ಆರಾಮವಾಗಿ ಜೀವನ ಮಾಡಲಿ ಅನ್ನೋದು ಸರ್ಕಾರದ ಇದು ಯೋಜನೆಯ ಒಂದು ಮಾನದಂಡ ಹೇಳುತ್ತೆ. ಈ ಮಾನದಂಡದ ಮೇಲೆ ಆಯ್ಕೆ ಮಾಡಿದ್ರ ಒಂದು ವೇಳೆ ಕಾನೂನು ಇದ್ರೆ ಈ ಮಾನದಂಡಗಳನ್ನು ಅಪ್ಲೈ ಆಗಿದ್ರೆ ಅಲ್ಲಿ ನಾವು ಹೋಗಿ ಭೇಟಿ ಕೊಟ್ಟಿರ್ತಕ್ಕಂತ ಬಡವರು, ನಿರ್ಗತಿಕರು, ಮನೆ ಇಲ್ಲದವರು, ರೋಡ್ ಮೇಲೆ ವಾಸ ಮಾಡ್ತಕ್ಕಂಥವ್ರು ಇಂಥವರಿಗೆ ಮನೆ ಸಿಗ್ಬೇಕಾಗಿತ್ತು. ಅಲ್ಲಿ ಸಿಕ್ಕದ್ದು ಯಾರಿಗೆ ಅನ್ನೋದಾದ್ರೆ ಯಾರು ಶ್ರೀಮಂತಿದ್ದಾರೋ, ಯಾರು ದುಡ್ಡು ಕೊಟ್ರೋ ಅವ್ರಿಗೆ ಮನೆ ಸಿಕ್ಕಿರ್ತಕ್ಕಂಥದ್ದು. ಕೊನೆಯದಾಗಿ ಹೇಳೋದಾದ್ರೆ ಅಫ್ಜಲ್ಪುರ ತಾಲೂಕಿನ ರಾಜಕಾರಣಿಗಳು ಅವರ ಹಸಿವು ಏನೇ ಇರಲಿ, ಆದ್ರೆ ಇವತ್ತು ಬಸವ ಮತ್ತು ಅಂಬೇಡ್ಕರ್ ಹೆಚ್ಚುವರಿ ಮನೆಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ, ಸಾರ್ವಜನಿಕರಿಂದ ದುಡ್ಡು ತೆಗೆದುಕೊಂಡು ಯಾರಿಗೂ ಕೊಟ್ರು, ಯಾವ ರಾಜಕಾರಣಿ ಯಾರಿಗೆ ತಂದು ಕೊಟ್ರು, ಇದು ಎಲ್ಲಿ ಹೋಗ್ಬಿಡ್ತು, ಯಾವ ಅಧಿಕಾರಿಗಳಿಗೆ ತಂದು ಮುಟ್ಟಿಸಿದ್ರು, ಇದೆಲ್ಲ ತನಿಖೆ ಆಗ್ಬೇಕಲ್ಲ. ಒಂದು ವೇಳೆ ಅಧಿಕಾರಿಗಳು ಏನಾದ್ರೂ ಭ್ರಷ್ಟಾಚಾರ ಮಾಡಿದ್ದೇ ಆದಲ್ಲಿ, ಭಾಗಿಯಾಗಿದ್ದೇ ಆದಲ್ಲಿ ಅಧಿಕಾರಿಗಳಿಗೆ ಕಾನೂನು ಕ್ರಮ ಆಗುತ್ತೆ. ಇನ್ನು ರಾಜಕಾರಣಿಗಳಿಗೆ ಏನ್ ಮಾಡ್ತೀರಿ? ಒಂದು ವೇಳೆ ರಾಜಕಾರಣಿಗಳಿಗೆ ಒಂದು ವೇಳೆ ದುಡ್ಡು ಬಂದು ಮುಟ್ಟಿದ್ದೇ ಆದಲ್ಲಿ ಏನು ಅವರಿಗೆ ಯಾವ ರೀತಿಯಾದ ಕಾನೂನು ಕ್ರಮ ತಗೋತೀರಿ? ಏನು ಅವರಿಗೆ ರಾಜಕೀಯದಿಂದ ಪರ್ಮನೆಂಟ್ ಆಗಿ ಹೊರಗಿಡ್ತಿರೋ, ಅಥವಾ ತಾಲೂಕು ಪಂಚಾಯತಿಯಿಂದ ಹೊರಗಿಡ್ತಿರೋ, ಜಿಲ್ಲಾ ಪಂಚಾಯತಿಯಿಂದ ಹೊರಗಿಡ್ತಿರೋ, ಅಥವಾ ಅವರಿಗೆ ಕೊಡ್ತಕ್ಕಂಥ ಟೆಂಡರ್ಗಳಿಂದ ಹೊರಗಿಡ್ತಿರೋ? ಏನ್ ಮಾಡ್ತೀರಿ? ಅದೇನೇ ಇರಲಿ, ಆದ್ರೆ ಆಗಿರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಕಾನೂನಿನ ಕ್ರಮ ಆಗಲೇಬೇಕು ಅನ್ನೋದು ಉದಂತ ನ್ಯೂಸ್ನ ಆಗ್ರಹ ಕೂಡ ಇದೆ. ತಾಲೂಕಿನ ಸಂಬಂಧಪಟ್ಟ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರ್ತಕ್ಕಂಥ ಈರಣ್ಣ ಕೌಲಿಗೆ ಮತ್ತು ತಾಲೂಕಿನ ಹಿರಿಯ ಶಾಸಕರಾಗಿರ್ತಕ್ಕಂಥ MI ಪಾಟೀಲ್ ಅವರಿಗೆ ಉದಂತ ನ್ಯೂಸ್ನ ಕಳಕಳಿಯ ಮನವಿ ಇದೆ. ನಿಜವಾದ ಫಲಾನುಭವಿಗಳಿಗೆ ಮನೆ ನೀಡಿ ನಿಮ್ಮ ಕರ್ತವ್ಯವನ್ನು ನಿಭಾಯಿಸಿ ಅನ್ನೋದು ಒಂದು ಆಗ್ರಹವಿದೆ. ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದಂತ ನ್ಯೂಸ್.